ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ಸೋಯಾಬೀನಿಂದ ಕಬಾಬ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಅರ್ಧ ಟೀ ಸ್ಪೂನು ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಟೇಬಲ್ ಸ್ಪೂನು, ಗರಂ ಮಸಾಲ 1 ಟೇಬಲ್ ಸ್ಪೂನು, ಹಾಗೆ ಅರಿಶಿನ ಪುಡಿ 1/4 ಟೀ ಸ್ಪೂನು, ಕಾರ್ನ್ಫ್ಲೋರು 3/4 ಕಪ್ಪಷ್ಟು ತಗೊಂಡಿದ್ದೀನಿ. ಹಾಗೆ ಮೈದಾ ಹಿಟ್ಟು 1/4 ಕಪ್ಪಷ್ಟು ತಗೊಂಡಿದ್ದೀನಿ. ಇದೇ ಕಪ್ ಅಳತೆಯಲ್ಲಿ 2 ಕಪ್ ನಾನು ಸೋಯಾಬೀನನ್ನು ತಗೊಂಡಿದ್ದೀನಿ. ನೋಡಿ, ಇದನ್ನು 2 ಬಾರಿ ನೀಟಾಗಿ ತೊಳ್ಕೊಂಡು ಬಿಸಿನೀರಲ್ಲಿ ನೆನೆ ಹಾಕ್ಕೊಳ್ಳೋಣ. ನಾನು ಮುಂಜಾನೆ ಬಿಸಿನೀರಲ್ಲಿ ಹಾಕ್ಕೊತೀನಿ, ಆಮೇಲೆ 2 ಬಾರಿ ತಣ್ಣೀರಲ್ಲಿ ತೊಳ್ಕೊಂಡು ಕಿವುಚಿ ಇಟ್ಕೊತೀನಿ. ನೋಡಿ, ಇವಾಗ ಇನ್ನೊಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಇವಾಗ ಬಿಸಿ ಮಾಡಿರೋ ನೀರನ್ನು ಇದರೊಳಗಡೆ ಹಾಕ್ಕೊಳ್ಳೋಣ. ನೋಡಿ, ತಣ್ಣೀರಲ್ಲಿ ಕೂಡ ಹಾಕ್ಬೋದು, ಸ್ವಲ್ಪ ಲೇಟ್ ಆಗುತ್ತೆ ಅಂತ ನಾನು ಬಿಸಿನೀರಲ್ಲಿ ಹಾಕ್ತಾಯಿದ್ದೀನಿ. ಇದೆಲ್ಲ ಮುಳುಗೋವಷ್ಟು ನೋಡಿ ನೀರು ಹಾಕ್ಕೋಬೇಕು. ನೋಡಿ, ಈ ಥರ ಇದು ಒಂದು 5 ನಿಮಿಷ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇದು ಸ್ವಲ್ಪ ನೆನಿಬೇಕು. ಇವಾಗ ಇದನ್ನು ತಣ್ಣೀರಲ್ಲಿ 2 ಬಾರಿ ತೊಳ್ಕೊಂಡು ನೋಡಿ ಈ ಥರ ಕಿವುಚಿ ಇಟ್ಕೋತಾ ಇದ್ದೀನಿ. ತಟ್ಟೆಗೆ ನೀರೆಲ್ಲ ತೆಗಿಬೇಕು, ನೀರಿರಬಾರ್ದು. ನೋಡಿ, ಈ ಥರ ನಾನು 2 ಕೈಯಿಂದ ಕಿವುಚ್ಕೋತಾ ಇದ್ದೀನಿ. ನೋಡಿ, ನೀರೆಲ್ಲ ತೆಗಿತಾ ಇದ್ದೀನಿ. ತೆಗೆದು ಇದೇ ಥರ ಎಲ್ಲವನ್ನು ತಟ್ಟೆಗೆ ಹಾಕ್ಕೊಳ್ಳೋಣ. ನೋಡಿ, ಈ ಥರ ನೀರು ಸ್ವಲ್ಪನೂ ಇರಬಾರ್ದು. ಹಾಗೆ ಎಲ್ಲವನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಅದೇ ಟಬ್ಗೆ ಮತ್ತೆ ಎಲ್ಲವನ್ನು ಹಾಕ್ಕೊಳ್ಳೋಣ. ಬನ್ನಿ, ನೋಡಿ, ಹಾಗೆ ಇದಕ್ಕೆ 3/4 ಕಪ್ಪಷ್ಟು ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ. 1/4 ಕಪ್ಪಷ್ಟು ಮೈದಾ ಕೂಡ ಸೇರಿಸ್ಕೊಳ್ಳೋಣ. ನೋಡಿ, ಈ ಕಪ್ಪಲ್ಲಿ ನಾನು 2 ಕಪ್ಪು ಸೋಯಾಬೀನ್ ತಗೊಂಡಿದ್ದೀನಿ. ಮೈದಾ ಕೂಡ ಸೇರಿಸ್ಕೊಂಡೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ನೋಡಿ, ಹಾಗೆ ಇದಕ್ಕೆ ಅರಿಶಿನ ಪುಡಿ 1/4 ಟೀ ಸ್ಪೂನು, 1 ಟೇಬಲ್ ಸ್ಪೂನು ಖಾರದ ಪುಡಿ ಕೂಡ ಸೇರಿಸ್ಕೊಳ್ಳೋಣ. ನೋಡಿ, ಖಾರದ ಪುಡಿ ಕೂಡ ಸೇರಿಸ್ಕೊಂಡಾಯಿತು. ಇವಾಗ ಇದಕ್ಕೆ ಜೀರಿಗೆ ಪುಡಿ 1/4 ಟೀ ಸ್ಪೂನಷ್ಟು ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ನೋಡಿ, ಹಾಗೆ ಗರಂ ಮಸಾಲ 1 ಟೇಬಲ್ ಸ್ಪೂನ್ ತಗೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಜ್ಜಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಮೊಸರು ಆವಾಗಲೇ ನಿಮಗೆ ತೋರಿಸಿಲ್ಲ ನಾನು. ನೋಡಿ, 3 ಟೇಬಲ್ ಸ್ಪೂನು ಅಥವಾ 4 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊಳ್ಳೋಣ. ಮೊಸರು ಬೇಡ ಅನ್ನೋರು ನಿಂಬೆಹಣ್ಣು ಕೂಡ ಹಿಂಡ್ಕೋಬೋದು. 1 ನಿಂಬೆಹಣ್ಣು ಅಥವಾ 2 ಬೇಕಾಗುತ್ತೆ. ರಸನ ತೆಗೆದು ಹಾಕೋಬೋದು. ನಾನು ಇಲ್ಲಿ ಮೊಸರು ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರೇನು ಹಾಕೋಕ್ಕೆ ಹೋಗಬೇಡಿ, ಮೊಸರಲ್ಲೇ. ಹಾಗೆ ಸೋಯಾಬೀನಲ್ಲಿ ಕೂಡ ನೀರಿರುತ್ತೆ, ಹಾಗಾಗಿ ನೀರೇನು ಹಾಕೋ ಅವಶ್ಯಕತೆ ಇಲ್ಲ. ಹಾಗೇ ಇದನ್ನು ಕಲಿಸ್ಕೋಬೋದು. ನೋಡಿ, ಈ ಥರ ಆಗುತ್ತೆ. ಬೇಕಂದರೆ ಸ್ವಲ್ಪ ನೀರು ಚಿಂಬಿಡಿಸ್ಕೊಂಡು ಸ್ವಲ್ಪ ಕಲಿಸ್ಬೋದು. ನೋಡಿ, ಈ ಥರ ಕಲಸಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಎಲ್ಲಕ್ಕೂ ಹದವಾಗಿ ಹಿಟ್ಟು ಹತ್ತಿದೆ. ಇವಾಗ ಎಣ್ಣೆ ಬಿಸಿಯಾಗಿದೆ. ಒಂದೊಂದೇ ಸೋಯಾಬೀನನ್ನು ಎಣ್ಣೆಗೆ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಒಂದೊಂದೇ ಎಣ್ಣೆಯಲ್ಲಿ ಬಿಡಬೇಕು. ಅದು ಸಣ್ಣ ಉರಿ ಇರಬೇಕು, ಸಣ್ಣ ಉರಿಲೇ ಫ್ರೈ ಮಾಡಬೇಕು. ನೋಡಿ, ಒಂದೊಂದಾಗಿಯೇ ಬಿಡ್ತಾಯಿದ್ದೀನಿ. ನೀವು ಇದೇ ಥರ ಒಂದೊಂದಾಗಿಯೇ ಬಿಡ್ಬೋದು. ಕಲಸಿ ತುಂಬ ಹೊತ್ತೇನು ಇಡೋದು ಬೇಡ, ಆಗ್ಲಿಂದಾಗೆ ಎಣ್ಣೆಯಲ್ಲಿ ಬಿಡೋಣ. ನಮ್ಮ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ. ಎಲ್ರಿಗಿಂತ ನೀವೇ ಮೊದಲು ನೋಡ್ಬೋದು ಫ್ರೆಂಡ್ಸ್. ನೋಡಿ, ಇವಾಗ ಎಣ್ಣೆಯಲ್ಲಿ ಹಾಕಿದ್ದೀನಿ. ಮತ್ತೆ ಒಂದು ಕಡೆ ತಿರುವಿ ಹಾಕ್ಕೋತಾ ಇದ್ದೀನಿ. ನೋಡಿ, ಬ್ರೌನ್ ಕಲರ್ ಬರಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಆಗಿದೆ ಇದು. ಇದನ್ನು ತೆಗಿಯೋಣ. ನೋಡಿ, ಕಲರ್ ಚೇಂಜ್ ಆಗಿದೆ ಅಲ್ವಾ? ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್. ಇದನ್ನು ಎಲ್ಲವನ್ನು ಇದೇ ಥರ ಮಾಡಿಕೊಂಡು ತಟ್ಟೆಗೆ ಸರ್ವ್ ಮಾಡಿಕೊಂಡು ಹಾಗೆ
ಚೆನ್ನಾಗಿ ಕಾಣಿಸ್ಲಿ ಅಂತ ಕರಿಬೇವು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್. ತುಂಬ ಈಸಿಯಾಗಿ ಮನೆಯಲ್ಲೇ ಸೋಯಾ ಕಬಾಬ್ ಮಾಡ್ಕೋಬೋದು. ನೋಡಿ ಸೂಪರ್ ಸಖತ್ತಾಗಿ ಕಾಣಿಸ್ತಾ ಇದೆ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್.